ಅಭೀಹಿ ಮನ್ಯೋಥವ ಸಸ್ತವೀಯಾನ್ ತಪಾಸಾ ಯುಜಾಭಿಜಾಹಿ ಶತ್ರುನ್ ಅಮಿತ್ರಃ ವೃತ್ರಃ ದಸ್ಯುಃ ಚ ವಿಶ್ವಾವಸೂನ್ಯಾಭರಾತ್ಮನಾಃ. ಭೀಮಸೇನ ನರಸಿಂಹನನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಭೀಮಸೇನ ಹೇಳುವಂಥ ಮಾತುಗಳಿಗೂ ಅರ್ಥ ಇದೆ, ಹಾಗೆ ನಮ್ಮಂಥ ಸಾಮಾನ್ಯರು ಹೇಳುವಂಥ ಮಾತು, ಇದೇ ಮಾತನ್ನು ನಾವು ಸಾಮಾನ್ಯರು ಹೇಳಿದಾಗ ಅದಕ್ಕೂ ಒಂದು ಅರ್ಥ ಆಗ್ತದೆ. ಎಲ್ಲ ಬಲಿಷ್ಠರಿಗೂ ಬಲಿಷ್ಠನಾದ ಕುಪಿತನಾದ ನರಸಿಂಹನೇ, ಧರ್ಮರೂಪನಾದ ನರಸಿಂಹನೇ, ನಿನಗೆ ಸ್ವಾಭಾವಿಕವಾದಂತಹ ಶಕ್ತಿ ಇದೆ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ವೇದ ನಿನ್ನನ್ನು ವರ್ಣಿಸ್ತದೆ. ತಪಸ್ಸಿನಿಂದ ಗಳಿಸಿದ ಶಕ್ತಿ ಅಲ್ಲ ನಿನ್ನದು. ಅಂಥ ಶಕ್ತಿಯಿಂದ ಶತ್ರುಗಳಿಂದೆಲ್ಲರನ್ನೂ ನೀನು ನಾಶಪಡಿಸು. ಶತ್ರುಗಳು ನಮಗೆ ಯಾರು ಕೇಡು ಬಗೆತಾರೆ ಅವರನ್ನು ನಾಶಪಡಿಸುವುದಲ್ಲದೆ, ಅಮಿತ್ರರು ನಮಗೆ ಕೇಡು ಬಗೆಯವರು ಅಲ್ಲದೇ ಇರಬಹುದು, ಆದರೆ ಉದಾಸೀನರಾಗಿರುವಂಥವ್ರು ಅಂಥವ್ರನ್ನ ಅಮಿತ್ರರು ಅಂತ ಹೇಳಬೇಕು. ಮಿತ್ರರು ಅಂದರೆ ಯಾರು ನಮ್ಮನ್ನು ತಿಳಿತಾರೆ, ತಿಳಿದು ನಮಗೆ ಸಹಾಯ ಮಾಡ್ತಾರೆ, ಅವರು ಮಿತ್ರರು. ನಮ್ಮನ್ನು ತಿಳಿಯುವ ಪ್ರಯತ್ನ ಮಾಡದೆ ನಮಗೆ ಸಹಾಯವನ್ನೂ ಮಾಡದ ವ್ಯಕ್ತಿಗಳೇನಿದ್ದಾರೆ ಅವರು ಅಮಿತ್ರರು. ಅಂಥ ಅಮಿತ್ರರನ್ನು ದೂರ ಸರಿಸು. ಕೊಲ್ಲದೇ ಇದ್ರೂ ದೂರ ಸರಿಸಬೇಕು. ಅಂಥವ್ರ ಸಹವಾಸ ನಮಗೆ ಬೇಡ. ಮತ್ತೆ ವೃತ್ರ ನಮ್ಮನ್ನು ಮುತ್ತಿರುವಂಥವರು ಶತ್ರುಗಳು, ಕಾಮಕ್ರೋಧಾದಿಗಳು. ಶತ್ರುಗಳು ಅಂತ ಹಿಂದೆ ಬಂದಿರುವುದರಿಂದ ಇಲ್ಲಿ ವೃತ್ರ ಅಂದರೆ ನಮ್ಮ ಇಡೀ ಜೀವನವನ್ನು ಆವರಿಸಿ ನಮ್ಮ ಜೀವನವನ್ನು ಹಾಳು ಮಾಡಲಿಕ್ಕೆ ಸನ್ನದ್ಧರಾಗಿರುವಂತಹ ಕಾಮಕ್ರೋಧಾದಿಗಳ ಅಭಿಮಾನಿ ದೈತ್ಯರನ್ನು ನೀನು ನಾಶಪಡಿಸಬೇಕು. ತಸ್ಯುಹ ಲೋಕಕಂಟಕರಾದಂತಹ ದುರ್ಯೋಧನಾದಿಗಳನ್ನು, ಹಾಗೆ ಈ ಜಗತ್ತಿನ ಕ್ಷೇಮಕ್ಕೆ ಘಾತಕರಾಗಿ ಬಂದಿರುವಂತಹ ಯಾವುದೇ ದುಷ್ಟಶಕ್ತಿಗಳನ್ನು ನೀನು ನಾಶಪಡಿಸಬೇಕು. ಮತ್ತು ಎಲ್ಲ ರೀತಿಯಾದ ಭೌತಿಕವಾದ ಅಭೌತಿಕವಾದ ಸಂಪತ್ತೆಲ್ಲವನ್ನು ನೀನು ನಮ್ಗೆ ಕೊಡಬೇಕು ಅಂತ ಅದರ ತಾತ್ಪರ್ಯ. ಈಗ ಶಬ್ದಾರ್ಥ ನೋಡೋಣ. ತವ ಸಹ ಬಲಶಾಲಿಗಿಂತಲೂ, ಜಗತ್ತಿನಲ್ಲಿ ಯಾವುದೇ ಬಲಶಾಲಿಯಾದ ಶಕ್ತಿ ಏನಿದೆ ಅದಕ್ಕಿಂತಲೂ ತವೀಯಾನ್ ಬಲಿಷ್ಠನಾದ, ಮನ್ಯೋ ಕುಪಿತನಾದ ಅಥವಾ ಮನ್ಯೋ ಯಜ್ಞರೂಪನಾದ ನರಸಿಂಹನೇ, ಅಭಿಇಹಿ ನಮ್ಮ ಬಳಿಗೆ ಬಾ. ಯುಜ ನಿನಗೆ ಸಹಜವಾಗಿರುವಂಥ, ತಪಸ ಇನ್ನೊಬ್ಬರನ್ನ ನಾಶಪಡಿಸುವಂಥ ಶಕ್ತಿಯ ಮೂಲಕ, ಶತ್ರುಗಳನ್ನು ವಿಜಹಿ ಕೊಂದು ಹಾಕು. ಅಮಿತ್ರ ನಮಗೆ ಕೇಡು ಬಗೆಯದ, ನಮಗೆ ಸಹಾಯವನ್ನು ಮಾಡದ ಯಾವ ಜನ ಇದ್ದಾರೆ ಅವರನ್ನು ನೀನು ದೂರ ಇಡು. ವೃತ್ರ ನಮ್ಮ ಜೀವನವನ್ನು ಮುತ್ತಿ, ವೃತ್ರಾಸುರ ಹೇಗೆ ಹಿಂದೆ ದೇವತೆಗಳಿಗೆ ತೊಂದರೆ ಕೊಟ್ಟಿದ್ನೋ ಹಾಗೆ ನಮ್ಮ ಜೀವನವನ್ನು ಮುತ್ತಿ ನಮಗೆ ತೊಂದರೆ ಕೊಡಲಿಕ್ಕೆ ಸನ್ನದ್ಧರಾಗಿರುವಂಥ ಕಾಮಕ್ರೋಧಾದಿ ಅಭಿಮಾನಿ ದೈತ್ಯರನ್ನು ನೀನು ನಾಶಪಡಿಸಬೇಕು. ತಸ್ಯುಹ ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ತೊಂದರೆ ಕೊಡ್ತಾ ಇರುವಂಥ, ಜಗತ್ತಿನ ಕ್ಷೇಮಕ್ಕೆ ಕಂಟಕರಾದಂಥ ಯಾರೇ ದುರ್ಯೋಧನಂಥ ಶತ್ರುಗಳಿದ್ದಾರೆ, ಅಥವಾ ಹಿಂದೆ ನೀನು ನರಸಿಂಹನಾಗಿ ಹುಟ್ಟಿದಾಗ, ವರಾಹನಾಗಿ ಹುಟ್ಟಿದಾಗ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮೊದಲಾದವ್ರನ್ನೇನು ನಾಶಪಡಿಸಿದ್ದಿ ಅವರನ್ನು, ಅಂಥವರು ನಮ್ಮ ಜೀವಮಾನದಲ್ಲಿ ಏನು ಬರ್ತಾರೆ ಅವರನ್ನು ನೀನು ನಾಶಪಡಿಸಬೇಕು. ವೃತ್ರಾಸುರನನ್ನು ಹಿಂದೆ ನೀನು ಇಂದ್ರನ ಮೂಲಕ ಕೊಲಿಸಿದ್ದಿ. ನಮ್ಮ ಜೀವಮಾನದಲ್ಲಿ ವೃತ್ರ ಅಂದರೆ ಅಜ್ಞಾನ ಮೊದಲಾದವುಗಳೇ, ಅಜ್ಞಾನ, ವಿಪರೀತ ಜ್ಞಾನ, ಸಂಶಯ ಮೊದಲಾದವುಗಳೇ ಈ ಶತ್ರುಗಳು, ದಸ್ಯುಗಳೆಲ್ಲ ವೃತ್ರರು. ಅವರನ್ನು ನೀನು ದೂರ ಓಡಿಸ್ಬೇಕು. ದಸ್ಯುಗಳು ಅಂದರೆ ಕಂಟಕರಾದವರು, ದೋಚಿ ನಮ್ಮದಾದ ಎಲ್ಲವನ್ನು ದೋಚಿ ನಮ್ಮನಿಗೆ ತೊಂದರೆ ಕೊಡುವಂಥವ್ರು. ಅವರನ್ನು ನೀನು ನಾಶ ಮಾಡಬೇಕು. ವಿಶ್ವ ಎಲ್ಲ ರೀತಿಯಾದ ವಸೂನಿ ಸಂಪತ್ತುಗಳನ್ನು ನೀನು ನಮಗೆ ಆಭರ ತಂದು ಕೊಡಬೇಕು. ಹೀಗೆ ಇದನ್ನು ಭೀಮಸೇನ ಪಠಿಸಿದರೆ ಮಂತ್ರವನ್ನು, ಅದು ಎದುರಿಗಿರುವಂಥ ಕರ್ಣಾದಿಗಳು, ದುರ್ಯೋಧನಾದಿಗಳು ಅವರನ್ನು ಕುರಿತಾಗಿರ್ತದೆ, ಅಥವಾ ಭೀಷ್ಮಾದಿಗಳನ್ನು ಕುರಿತಾಗಿರ್ತದೆ.
ಅದಲ್ಲದೆ ಹೋದರೆ ನಾವು ಇದನ್ನು ಪಠಿಸಿದಾಗ ನಮ್ಮ ಜೀವಮಾನದಲ್ಲಿ ಯಾವ ಅಂತರಂಗದ ಶತ್ರುಗಳು ಮೊದಲಾದವರಿದ್ದಾರೆ ಅಂಥವ್ರನ್ನ ಕುರಿತಾದ ಅವರನ್ನು ನಾಶಪಡಿಸಬೇಕು ಭಗವಂತ ಅಂತ ಕುರಿತಾದಂಥ ಒಂದು ಪ್ರಾರ್ಥನೆ ಇದು. ಭೀಮಸೇನ ಪ್ರಾರ್ಥನೆ ಮಾಡಿದಾಗ ನಮಗೆ ರಾಜ್ಯ ಸಂಪತ್ತನ್ನು ಮರಳಿ ಕೊಡುವಂಥ ಪ್ರಾರ್ಥನೆ. ನಮಗೆ ಯಥೇಮಹಿ ಸ್ವರಾಜ್ಯ ಅಂತ ವೇದ ಹೇಳುವಂತೆ ಭಗವಂತನ ರಾಜ್ಯ ಏನಿದೆ ಮುಕ್ತಿ, ಅದನ್ನು ಅವನು ನಮಗೆ ಕೊಡಿಸ್ಬೇಕು. ಅದೇ ನಮಗೆ ಅವನು ಕೊಡಬೇಕಾದಂಥ ಸಂಪತ್ತು. ಇದಿಷ್ಟು ಆ ಮಂತ್ರದ ಒಟ್ಟು ತಾತ್ಪರ್ಯ.